ಈ ಇತ್ತೀಚೆಗೆ ನೀವು ಗಾಣಗಾಪುರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿದ್ರಿ. ಸೊ ಅದಕ್ಕೆ ಯಾವ ರೀತಿಯ ಸ್ಪಂದನೆ ಸಿಕ್ಕಿದೆ, ಅದರ ಉದ್ದೇಶ ಏನು ಗುರುಗಳೇ? ನಾನು ಸ್ವಾಮಿ ನೋಡಿ, ನಾನು ಇಂಥವರು ಕೈ ಮುಗಿದಿಲ್ಲ ಅಂತ ಕೇಳ್ಕೊಬೇಡಿ, ಎಲ್ಲರೂ ಕೈ ಮುಗಿದೆ. ದೇವಸ್ಥಾನಗಳಿಗೆ ಮತ್ತು ಮಠಗಳಿಗೆ ಕೈ ಹಾಕಬಾರ್ದು ಸರ್ಕಾರ. ಅದ್ಯಾರು ಸೊತ್ತಲ್ಲ, ಸಮಾಜಕ್ಕೆ ಸೇರಿದ್ದು. ಸಮಾಜಕ್ಕೆ ಸೇರಿದ್ದು. ಒಂದು ಎಲ್ಲ ಥರ ಅವರಿಗೆ ನಾನು ಆ ಊರಿನ ಭಾಸ್ಕರ ವಂಶಸ್ಥರ 5 ಜನರನ್ನು ಕರ್ಕೊಂಬಂದು 5 ಜನರ ಕೈಲೂ ಕೂಡ ಸಾಕ್ಷಿ ಸಮೇತವಾಗಿ ಕೇಸ್ ಡಿಫೆಂಡ್ ಮಾಡೋಕ್ಕೆ ಏನು ಬೇಕೋ ಎಲ್ಲ ಕೊಟ್ಟೆ, ಮನವಿ ಕೊಟ್ಟೆ. ಕಡೆಗೆ ನನ್ನ ಮಾತು ಮೇಲೆ ನಂಬಿಕೆ ಇಟ್ಟು ನಮ್ಮ ಪರಮಪೂಜ್ಯ ಗುರುಗಳು ಶೃಂಗೇರಿ ಪೀಠದವರು ಕೂಡ ಅದು ದೇವಾಲಯ ಅಲ್ಲಪ್ಪ ಮಠ ಅಂತ ಘೋಷಿಸಿ ಅಂತೇಳಿ ಅವರು ಕೊಟ್ಟರು. ಅವು ಯಾವುದು ಕಾರ್ಯ ಆದಂಗೆ ಕಾಣೆ. ಬಹುತೇಕ ಏನು ಬಿಡ್ತಾರೋ ಇಲ್ಲ ನಂಗೆ ಗೊತ್ತಿಲ್ಲ. ಬೆಳಗ್ಗೆ ಮುಂದೆ ದಾರಿ ಹೋಗಿದೆ. ಕೇಳ್ತೀನಿ, ಒಂದು ಸದ್ಯಲ್ಲೇ ಕೇಳ್ತೀನಿ, ಏನು ಸ್ವಾಮಿ ಬಿಟ್ಕೊಡ್ತೀರಾ ಮಠ ಅಂತ, ಅಥವಾ ಆಗಲ್ಲ ಬರ್ಕೊಡಿ. ನ್ಯಾಯಾಲಯ ಇದೆ, ಧರ್ಮಕ್ಕೆ ನ್ಯಾಯಕ್ಕೆ ಹೋರಾಟಕ್ಕೆ ನಾವೆಲ್ಲ ಇದ್ದೇವೆ. ಕೇಳ್ತೀನಿ, ಆ ಕಾಲ ಬದು ಕಾಯ್ತಾ ಇದ್ದೀನಿ. ನಮ್ಗೆ ಒಳ್ಳೆ ಸಚಿವರಿದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಅವರೆಲ್ಲಕ್ಕೂ ಹೊಂತಾರೆ. ಆದರೆ ಮಾಡೋದು ವಿಳಂಬ ಮಾಡ್ತಾರೆ. ಯಾಕೆ ನಂಗೆ ಗೊತ್ತಾಗ್ತದೆ. ಒಳ್ಳೆಯ ಸಚಿವರು, ಅದರ ಅನುಮಾನ ಇಲ್ಲ. ಎಲ್ಲರೂ ಗೌರವತೆ ಕೊಡ್ತಾರೆ, ಮಾಡ್ತಾರೆ, ನಗರತಾ ಇರ್ತಾರೆ. ಒಳ್ಳೆಯ ಸಚಿವರು, ಅದರ ಅನುಮಾನ ಇಲ್ಲ. ಆದರೆ ಈ ತನಕ ಏನು ನೆನೆಸ್ಕೊಂಡು ಅದೊಂದು ಕೆಲಸನೂ ಆಗಿಲ್ಲ. ನೋಡಿ, ಸಣ್ಣಕ್ಕೆ ಹೇಳಬೇಕು, ಒಂದು ಹೇಳಿ ಕೇಳಿದ್ದೀನಿ, ಹೇಳ್ತೀನಿ. ಸುಬ್ರಹ್ಮಣ್ಯದಲ್ಲಿ ಶೃಂಗೇರಿ ಮಠ ಅಂತ ಒಂದು ಬೋರ್ಡ್ ಇದೆ. ಸುಮ್ಮನೆ ಬೋರ್ಡ್ ಹಾಕೋಕ್ಕಾಗುತ್ತಾ? ನನ್ನದು ಅದಕ್ಕೆ ಬೇಕಾದ ಪೂರ್ತಿ ರೆಕಾರ್ಡ್ಸ್ ಇರುತ್ತಲ್ಲ. ಆ ಜಾಗ ಮಠಕ್ಕೆ ಕೊಟ್ಟರು 1933 ಇಸಲಿ ಕೊಟ್ಟುಬಿಟ್ಟಿದ್ದಾರೆ. ಅದನ್ನು ಏನೂ ಕೇಳಲಿಲ್ಲ. ಅಲ್ಲಿ ಶಾರದಾ ಚಂದ್ರಮೌಳೀಶ್ವರ ಲಿಂಗ ಭಿನ್ನವಾಗಿದೆ, ಕಟ್ಟಡ ಬಿದ್ದು ಹೋಗ್ತಾ ಇದೆ. ಇವರೇ ಈ ಆಡಳಿತ ಮಂಡಳಿ ಇದೆಯಲ್ಲ, ನಾವು ಕಟ್ತೀವಿ ಅಂತ ಹೇಳ್ತಾರೆ. ಅದು ಶೃಂಗೇರಿ ಮಠದ ಭಕ್ತರಿಗೆ ಯಾರಿಗೂ ಬೇಕಿಲ್ಲ. ಅದು ಶೃಂಗೇರಿ ಮಠಕ್ಕೆ ಏನು ಕಡಿಮೆ ಇದೆ? ಅದು ಸುಬ್ರಹ್ಮಣ್ಯ ಯಾರ ಮಗ ಸ್ವಾಮಿ? ಯಾರ ಮಗ ಹೇಳಿ ಸ್ವಲ್ಪ ದಯವಿಟ್ಟು. ಶಿವನ ಮಗ ನಾವು ಒಪ್ಕೋತೀರಾ? ಅದು ಅನುಮಾನ ನಿಮಗೆ? ಸುಬ್ರಹ್ಮಣ್ಯ ಗಣಪತಿ ಈಶ್ವರನ ಮಕ್ಕಳು ತಾನೆ. ಅಲ್ಲಿ ಶೈವಾಗಮ ಪದ್ಧತಿ ಇದೆ. ಆ ಮಠವನ್ನು ಕೇಳಿದ್ರು, ನೋಡಿ ಭಿನ್ನವಾಗಿದೆ ಲಿಂಗ, ಪರ್ಮಿಷನ್ ಕೊಡಿ, ನಾವು ಆ ಮಠ ದುರಸ್ತಿ ಮಾಡಿ ಆ ಶಾರದಾ ಚಂದ್ರಮೌಳಿ ಪುನಃಪ್ರತಿಷ್ಠೆ ಮಾಡಿ ಪೂಜೆ ನಡೆಸ್ತೀವಿ, ಅಲ್ಲಿ ನಿಮ್ಮಲ್ಲೇ ಇರಲಿ, ಏನು ತೊಂದರೆ ಇಲ್ಲ. ದೇವರು ಸರ್ವಾಂತರ ಮೇಲಾಗಿರ್ಬೋದು ಅಂತ. ಕಾಗದ ಬರೋದು 1 ತಿಂಗಳಾಯಿತು. ಶಿವಕುಮಾರ್ ಅವ್ರನ್ನ ಕಾದ ಕೊಟ್ಟರು, ಬರ್ಕೊಡಿ ಮಾಡಿಕೊಡಿ ಅಂತ. ಇವತ್ತಿಗೂ ಮಾಡಲಿಲ್ಲ. ಇವತ್ತು ಒಂದು ವೇಳೆ ಸರ್ಕಾರ ಕೇಳಿ, ಇನ್ನು ಮುಂದೆ ಹೇಳ್ಬಿಡ್ತೀನಿ. ನಾನು ಈ 4 ಜನ ಭಾಸ್ಕರ ಭಟ್ರು ಕರ್ಕೊಂಡೋಗಿ ಅವ್ರಿಗೆ ಗುರುಗಳು ಕೊಟ್ಟಿದ್ದ ಕಾಗದನ ಪ್ರಸಾದ ಎಲ್ಲ ತಲುಪಿಸಿ ಅವ್ರಿಗೆ ಕೇಳಿದ್ದಾಯಿತು. ಏನು ನಿರ್ಣಯ ಮಾಡಿದಾರೋ ಗೊತ್ತಿಲ್ಲ. ನಾನು ಹೇಳಿದ್ದೀನಿ ಅವ್ರ ಕೈಲಿ ಮಾಡಿ, ಅಲ್ಲೂ ಗಣಗಾಪುರ ಹೇಳಿದ್ದೀನಿ, ನನಗೆ ಆಗಿ ಪ್ರಯತ್ನ ಎಲ್ಲ ಮಾಡಿದ್ದೀನಪ್ಪ, ಏನೋ ಇನ್ನು ಮಿತಿಮೀರಿ ಪ್ರಶ್ನೆ ಮಾಡಬೇಕು ಅಂತಂದರೆ ಹೋಗಿ ಕೇಳೋಣ, ಮಾಡ್ತೀರಾ ಸ್ವಾಮಿ ಕೇಳೋಣ, ಮಾಡೋದು ತುಂಬ ಸಂತೋಷ. ಮಾಡೋಕ್ಕಾಗಲ್ಲ ಅಂದರೆ ಅಷ್ಟೇ, ಪರ್ಯಾಯ ವ್ಯವಸ್ಥೆ ನೀವು ಓಡ್ಕೊಡಿ, ಅಷ್ಟೇ. ಏನು ಮಾಡ್ಕೊಂಡು ಕಾನೂನು ಹೋರಾಟಕ್ಕೆ ಏನಾದ್ರು ಸಿದ್ಧತೆ? ಅಲ್ಲ ಹೋಗಲಿ, ಇದಾಗಿ ಎಲ್ಲ ಕೋರ್ಟಲ್ಲಿ ಕೇಸ್ ಗೆದ್ದಿಯಾರು. ಎಲ್ಲ ಪ್ರತಿಯೊಂದು ಕೋರ್ಟಲ್ಲೂ ಆ ದತ್ತಾತ್ರೇಯ ಪಂಚಪೀಠ ಕಮಿಟಿ ಎಲ್ಲ ಕೇಸು ಗೆದ್ದಿದ್ದಾರೆ. ಲೋಯರ್ ಕೋರ್ಟಲ್ಲಿಲ್ಲ, ಹೈಕೋರ್ಟಲ್ಲಿಲ್ಲ, ಸುಪ್ರೀಂ ಕೋರ್ಟಲ್ಲಿಲ್ಲ. ಕೋರ್ಟಲ್ಲಿ ಕೇಸಿದೆ ಅಂತಾರೆ. ಏನಾಗಿದೆ ಅಲ್ಲಿ, ಒಟ್ಟಾರೆ ಅದನ್ನು ಬಿಟ್ಕೊಡೋಕ್ಕೆ ಮನಸ್ಸಿಲ್ಲ ಸರ್ಕಾರಕ್ಕೆ. ಅದು ಸ್ವಲ್ಪ ದುಡ್ಡು ಬರ್ತಾಯಿದೆ, ಎಲ್ಲ ಬರ್ತಾಯಿದೆ. ಹೌದು, ನೀವೊಂದು ಮಾತು ಹೇಳಿ, ಅದು ಸನ್ಯಾಸಿಗಳಿರ್ತಕ್ಕಂಥ ಜಾಗ. ಸನ್ಯಾಸಿ ಇವತ್ತಿಂದಾನೆ ಪೂಜೆ ಆಗಬೇಕು. ದೇವತಾ ಸ್ವರೂಪ ಅಂದರೆ ಮಠ. ಅದಿರೋದಲ್ಲಿ ಗುರುಗಳು, ಶೃಂಗೇರಿ ಪರಂಪರೆಗೆ ಬಂದಿರತಕ್ಕಂಥ ಗುರುಗಳೇ ಬಂದಿರತಕ್ಕಂಥದ್ದು. ಅದೆಷ್ಟು ಸರಿ ಹೌದು. ಏನಾಗುತ್ತೆ, ಭಾಸ್ಕರ ವಂಶಸ್ಥರಿಗೆ ನರಸಿಂಹ ಸರಸ್ವತಿಗಳಿಗೆ ಪ್ರತ್ಯಕ್ಷವಾಗಿ ನಾನು ಪಾಲಿಕೆ ಇಟ್ಟಿದ್ದೇನೆ, ತ್ರಿಕಾಲದಲ್ಲೂ ಪೂಜೆ ಮಾಡಿ ಅದನ್ನು ನನಗೆ ಪ್ರಾರ್ಥನೆ ಮಾಡಿ, ಲೋಕಕ್ಷೇಮಕ್ಕೆ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಪಾಲಿಕೆ ಅವ್ರು ಕೊಟ್ಟಿದ ಮೇಲೆ ಸರ್ಕಾರ ತಗೊಳ್ಳೋ ಫ್ರೀನಾ? ತೆರೀತೀರ ತಾವು? ಪರಿವರ್ತನೆ ಮಾಡಬೇಕಲ್ವ ಅವರು? ನಾನು 10 ಮೀಟಿಂಗಲ್ಲಿ ಹೇಳಿದೆ, ಏನು ಯಾವ ಸರ್ಕಾರದ ಅಧಿಕಾರಿಗಳು ಯಾರೂ ನಮ್ಮ ಮಾತು ಕೇಳೋದು ಇಲ್ಲ, ಅದಕ್ಕೇನು ಉತ್ತರ ಕೊಡೋದಿಲ್ಲ. ಫೋನ್ ಮಾಡೋರು ಫೋನೂ ತೆಗೆಯೋದಿಲ್ಲ. ನಮ್ಮ ಕಮಿಷನರ್ ಫೋನೇ ತೆಗಿಯಲ್ಲ.
ನೋಡಿ, ಈ ಮೂಲಕ ಏನಾದರೂ ಸರ್ಕಾರಕ್ಕೆ ನಿಮ್ಮ ಮನವಿ ಗೆ ಒಂದು ಸ್ಪಂದನೆ ಸಿಗುತ್ತೆ ಅಂತ ನಾವು ಆಶಿಸ್ತೀವಿ ಗುರುಗಳೇ. ನಾನು ಸ್ಪಂದನೆ ಮಾಡಬೇಕು ಅಂತ ಆಸೆ. ಬಿಟ್ಕೊಡಿ. ನಾಳೆ ಅಕಸ್ಮಾತು ಆ ಭಾಸ್ಕರ ಭಟ್ರು ವಂಶ ನಡೆಸಲಿಲ್ಲ ಅಂತಂದರೆ ಪರ್ಯಾಯ ವ್ಯವಸ್ಥೆ ಇಲ್ವೇ ಗೋಕರ್ಣ ಏನಾಯ್ತು ಕಡೆಗೆ. ಹೌದು, ಗೋಕರ್ಣ ತೆಗೆದು ಕೊಟ್ಟೇ ಬಿಟ್ರು ಯಡಿಯೂರಪ್ಪನವರು. ಈಗ ಮತ್ತೆ ನೋಡಿ, ಗೋಕರ್ಣದಲ್ಲಿ ಏನೋ ಅಂತರ್ಗ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲೂ ಸರಿ ಇಲ್ವಾ? ಎಲ್ಲರೂ ಪೂಜೆ ಮಾಡೋಕ್ಕಾಗಲ್ವಾ? ಬೇಕಾದ್ರೆ ಪೂಜೆ ಮಾಡೋಕ್ಕಾಗಲ್ವಾ? ಹೌದು, ಬೇಕಾದ್ರೆ ಪೂಜೆ ಮಾಡೋಕ್ಕೋ ಏನು ಮಾಡಬೇಕು? ಬೇಕಾದ್ರೆ ಪೂಜೆ ಮಾಡಬೇಕು. ಹೌದು ಸ್ವಾಮಿ, ಈಗ ಮೊನ್ನೆ ಒಂದು ಕಾನೂನನ್ನ ರಾಷ್ಟ್ರಪತಿ ಕಳಿಸಿದ್ದಾರೆ. ಏನು ಕಳಿಸಿದ್ದಾರೆ? ಯಾವ್ಯಾವ ದೇಶದಲ್ಲಿ ಜಾಸ್ತಿ ಸಂಪಾದನೆ ಇದೆ, ದುಡ್ಡಿದೆ, ಅದನ್ನು ತಗೊಳ್ಳೋಕ್ಕೆ ಅವರು ಹೇಳ್ತಾ ಇರೋದು ಅದನ್ನು ಕಡಿಮೆ ಆದಾಯ ಇರುವಂಥ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಕೆ ಮಾಡ್ಕೋತೀವಿ ಅಂತ. ಹೌದು ಸ್ವಾಮಿ. ಇವಾಗ ತಾವು ಸನ್ಮಾನ್ಯ ಶ್ರೀ ಶ್ರೀ ಸಿದ್ದು ಅವರು, ನೀವು ನನ್ನ ಹತ್ರ ಬರ್ತೀರಾ, ನಾನು ಹೇಳ್ತೀನಿ ನೀವು ಮಲೆಮಹದೇಶ್ವರಂಗೆ ಹೋಗಪ್ಪ ಒಳ್ಳೇದಾಗುತ್ತೆ ಅಂತ ಪ್ರಾರ್ಥನೆ ಮಾಡ್ತೀರಾ. ಪ್ರಾರ್ಥನೆ ಮಾಡಿ ಒಂದು ಕಾಣಿಕೆ ಹಾಕ್ತೀರಾ ದೇವ್ರ ಉಂಡಿಗೆ. ಅದು ಆ ದೇವ್ರಿಗೆ ಹೋಗ್ಬೇಕು, ಅಲ್ಲಿಂದ ಬೇರೆ ಕಡೆ ಹೋಗ್ಬೋದಾ? ನಿಮ್ಮ ಪ್ರಾರ್ಥನೆ ಭಿನ್ನ ಆಗಲಿಲ್ವ? ಅದು ಯಾರೊಬ್ಬ ಮನುಷ್ಯ ಹೋಗ್ತಾರೆ, ಉಕ್ಕೇರಿಯಲ್ಲಿ ಹರಕೆ ಮಾಡಿರ್ತಾರೆ, ಸರ್ಪ ಸಂಸ್ಕಾರವೋ, ಸರ್ಪದ ವಧೆ ಆಗಿರೋದು, ಅಥವಾ ಬ್ರಹ್ಮಚಾರಿ ನಿಂದನೆ ಮಾಡಿರೋದು, ಅಥವಾ ದೇವತಾ ನಿಂದನೆ ಮಾಡೋದು ಹೇಳಿ ಹರಕೆ ಮಾಡಿ ಸುಬ್ರಹ್ಮಣ್ಯ ಹುಂಡಿಗೆ ಹಾಕಿ ದುಡ್ಡು ಹಾಕಿರ್ತಾನೆ. ಆ ದುಡ್ಡನ್ನು ನೀವು ಬೇರೆ ಹಸ್ತಾಂತರ ಮಾಡಿ ಬೇರೆ ಹೆಸರು ಕೊಡ್ಬೋದು. ಅದು ಸೊ ಈ ಸರ್ಕಾರ ಭಕ್ತನು ಏನು ಪ್ರಾರ್ಥನೆ ಮಾಡಿ ಎಲ್ಲಿ ಹಾಕಿದ್ದಾನೆ ಅದೆಲ್ಲ ಅಭಿವೃದ್ಧಿಗೆ ಹೋಗಬೇಕು. ಆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಯಾತ್ರೆಗೆ ಸೌಕರ್ಯ ಕಲ್ಪಬೇಕು, ಇನ್ನು ವೈಭವೀಕರಿಸಿ ಇನ್ನು ಪೂಜೆ ಮಾಡಬೇಕು. ಆ ದೇವ್ರ ದುಡ್ಡು ತೊಗೊಂಡು ನೀವು ಯಾವುದು ಇಲ್ಲದ ದೇವಸ್ಥಾನದಲ್ಲಿ ನೀವು ಕೊಟ್ಟರೆ ಉಪಯೋಗ ಏನು? ದೇವಸ್ಥಾನಕ್ಕೆ ಬಿಟ್ಕೊಡಿ. ಭಾಳ ಮಹಾತ್ಮರೆಲ್ಲ ಇದ್ದಾರೆ, ಪೂಜೆ ಮಾಡಿ ದೇವಸ್ಥಾನ ನೋಡಿ. ಅರ್ಚಕಸ್ಯ ಪ್ರಭಾವೇನ ಶಿಲಾಬುರಿ ಶಂಕರ ಅಂತ ಹೇಳಿದೆ. ದುಡ್ಡಿಲ್ಲ ಅಂತ ಹೇಳಬಾರ್ದು ಸರ್ಕಾರ. ನೋಡಪ್ಪ, ನೀನು ಅರ್ಚಕ ಪ್ರವೃತ್ತಿಲಿದೆಯಾ, ನೀನು ಶಿಲೆನೇ ಶಂಕರ ಮಾಡು ಅಂತ ಹೇಳಬೇಕು. ಅನುಷ್ಠಾನ ಮಾಡಿ ಸಕಾಲ ಪೂಜೆ ಮಾಡಿದ್ರೆ ಯಾಕೆ ದೇವಸ್ಥಾನ ಬೆಳೆಯಲ್ಲ ಸ್ವಾಮಿ? 10 ಜನ ಪ್ರಾರ್ಥನೆ ಟಗ್ ನಡೆದ್ರೆ 3 ನಿಮ್ಮಿಂದಲೇ ಬರುತ್ತೆ ಅಲ್ವೇ? ನಾನು ಮಾತ್ರ ನಾನು ಯಾರೇನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ಅದ್ರ ಖಡಾಖಂಡಿತವಾಗಿದ್ದೇನೆ. ಧರ್ಮಕ್ಕೆ ನನ್ನಿಂದ ಇದಾಗಬಾರ್ದು. ಹಿಂದೂ ಧರ್ಮನ ಯಾರು ತುಳಿಬಾರ್ದು. ಹಿಂದೂ ಭಾಷೆ ಇಲ್ಲ, ಅದೊಂದು ಧರ್ಮ.